ಕತ್ತಿ ಮಸಿಯುತ್ತಿರುವ ಕತ್ತಿ ಬ್ರದರ್ಸ್, ಬಿಎಸ್ವೈಗೆ ಕತ್ತಿ ಬ್ರದರ್ಸ್ ಡೆಡ್ಲೈನ್. ಕೈ ಕೊಡ್ತಾರಾ ಇಲ್ಲ ಜೊಲ್ಲೆಗೆ ಜೈ ಅಂತಾರ? ಕೈ ತಪ್ಪಿದೆ ಚಿಕ್ಕೋಡಿ ಸದಲಗ ಟಿಕೆಟ್. ಸೊ ಹೀಗಾಗಿ ಹೈಕಮಾಂಡ್ ವಿರುದ್ಧ ಕತ್ತಿ ಬ್ರದರ್ಸ್ ಫುಲ್ ಗರಂ ಆಗಿದ್ದಾರೆ. ಕೈ ಕೊಡ್ತಾರಾ ಇಲ್ಲ ಜೊಲ್ಲೆಗೆ ಜೈ ಅಂತಾರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಚಿಕ್ಕೋಡಿ ಸದಲಗ ಟಿಕೆಟ್ ಆಕಾಂಕ್ಷಿ ಆಗಿದ್ರು ರಮೇಶ್ ಕತ್ತಿ ಅವರು. ಆದ್ರೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಕೈ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಾರಾ, ಬಿಜೆಪಿಗೆ ಕೈ ಕೊಡ್ತಾರಾ, ಅಭ್ಯರ್ಥಿ ಆಗಿರುವಂತ ಜೊಲ್ಲೆಗೆ ಜೈ ಅಂತಾರ ಅನ್ನುವ ಪ್ರಶ್ನೆ ಎದ್ದಿದೆ. ಆ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಇವರಿಬ್ಬರು ಕೂಡ ಅಂದ್ರೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಇಬ್ರು ಕೂಡ ಅಸಮಾಧಾನಗೊಂಡಿದ್ದಾರೆ. ಸೊ ಹೀಗಾಗಿ ಬಿಎಸ್ವೈಗೆ ದೊಡ್ಡ ಸವಾಲಾಗಿದೆ ಯಾವ ರೀತಿಯಾಗಿ ಇವರನ್ನ ಸಮಾಧಾನ ಪಡಿಸಬೇಕು ಅನ್ನೋದು. ಇಲ್ಲಿ ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಅನ್ನ ಬಯಸಿದ್ರು ರಮೇಶ್ ಕತ್ತಿ ಅವರು. ತಮ್ಮನಿಗಾಗಿ ಲಾಬಿಯನ್ನ ಕೂಡ ಮಾಡಿದ್ರು ಶಾಸಕ ಉಮೇಶ್ ಕತ್ತಿ. ಆದ್ರೆ ಕೊನೆ ಕ್ಷಣದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಲಾಯ್ತು ಈ ಒಂದು ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್. ಸೊ ಹೀಗಾಗಿ ಗರಂ ಆಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಕತ್ತಿ ಬ್ರದರ್ಸ್. ಟಿಕೆಟ್ ಘೋಷಣೆ ಬಳಿಕ ಕತ್ತಿ ಬ್ರದರ್ಸ್ ಫುಲ್ ಗರಂ ಆಗಿರುವಂತದ್ದು. ಸೊ ಹೀಗಾಗಿ ಯಡಿಯೂರಪ್ಪನವರಿಗೆ ಕತ್ತಿ ಸಹೋದರರು ಡೆಡ್ಲೈನ್ ಅನ್ನ ಕೂಡ ನೀಡಿದ್ದಾರೆ. ಯಡಿಯೂರಪ್ಪಗೆ ಕತ್ತಿ ಬ್ರದರ್ಸ್ ಡೆಡ್ಲೈನ್ ಅನ್ನ ನೀಡಿರುವಂತದ್ದು. ಹಾಗಾದ್ರೆ ಕತ್ತಿ ಬ್ರದರ್ಸ್ ಏನ್ ಹೇಳಿದ್ದಾರೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರು ಯಡಿಯೂರಪ್ಪನವರಿಗೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೂಡ ನೀಡಲಿದ್ದೇವೆ. ಟಿಕೆಟ್ ಘೋಷಣೆಯಾದ್ರೂ ಪಟ್ಟು ಬಿಡ್ತಾ ಇಲ್ಲ ಕತ್ತಿ ಬ್ರದರ್ಸ್. ತಮ್ಮ ಸಹೋದರನಿಗೆ ಟಿಕೆಟ್ ಬೇಕಂತ ಪಟ್ಟನ್ನ ಹಿಡಿದಿದ್ದಾರೆ. ನಾಳೆ ಸಂಜೆಯ ಗಡುವನ್ನ ನೀಡಿದ್ದಾರೆ ಉಮೇಶ್ ಕತ್ತಿ ಅವರು. ಸೊ ಹೀಗಾಗಿ ಬಿಎಸ್ವೈ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ತಮ್ಮ ಸಹೋದರನಿಗೆ ಟಿಕೆಟ್ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಉಮೇಶ್ ಕತ್ತಿ ಅವರು. ನಾಳೆ ಸಂಜೆಯ ಗಡುವನ್ನ ಕೂಡ ನೀಡಿದ್ದಾರೆ ಕತ್ತಿ ಬ್ರದರ್ಸ್. ಬಿಎಸ್ವೈಗೆ ನಾಳೆ ಸಂಜೆಯೊಳಗೆ ಟಿಕೆಟ್ ಅನ್ನ ಕೊಡಿಸಲು ಡೆಡ್ಲೈನ್ ಅನ್ನ ನೀಡಲಾಗಿರುವಂತದ್ದು. ಇಲ್ಲವಾದಲ್ಲಿ ನಿರ್ಧಾರವನ್ನ ಪ್ರಕಟಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಉಮೇಶ್ ಕತ್ತಿ ಅವರು. ಕತ್ತಿ ಬ್ರದರ್ಸ್ ನಡಿಗೆ ಯಡಿಯೂರಪ್ಪ ಕೂಡ ಕಂಗಾಲಾಗಿದ್ದಾರೆ. ಏಕೆಂದ್ರೆ ಯಡಿಯೂರಪ್ಪನವರು ಲಾಬಿಯನ್ನ ನಡೆಸಿದ್ದು ರಮೇಶ್ ಕತ್ತಿ ಅವರ ಪರವಾಗಿನೇ. ನಾಳೆ ಸಂಜೆಯೊಳಗೆ ಟಿಕೆಟ್ ನಮಗೆ ಘೋಷಿಸಿ, ಇಲ್ಲವಾದಲ್ಲಿ ಕಾಂಗ್ರೆಸ್ಗೆ ಸೇರುವ ಬೆದರಿಕೆಯನ್ನ ಕೂಡ ಒಡ್ಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪನವರಿಗೆ ಕತ್ತಿ ಬ್ರದರ್ಸ್ ಡೆಡ್ಲೈನ್ ಅನ್ನ ನೀಡಿರುವಂತದ್ದು. ಸೊ ಯಾವ ರೀತಿಯಾಗಿ ಏನ್ ಮಾಡ್ತಾರೆ ಯಡಿಯೂರಪ್ಪನವರು ಅನ್ನೋದೇ ಪ್ರಶ್ನೆ. ಕತ್ತಿ ಸಹೋದರರ ಭಿನ್ನಮತ ಕಾಂಗ್ರೆಸ್ಗೆ ಬಂಡವಾಳ ಆಗುತ್ತಾ? ರಮೇಶ್ ಕತ್ತಿಗೆ ಗಾಳ ಹಾಕ್ತಾ ಇದ್ದಾರೆ ಕೈ ನಾಯಕರು ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಬಂದ್ರೆ ಚಿಕ್ಕೋಡಿ ಟಿಕೆಟ್ ನೀಡುವಂತ ಭರವಸೆಯನ್ನ ಕೂಡ ನೀಡುವಂತ ಸಾಧ್ಯತೆ ಇದೆ. ಕ್ಷೇತ್ರ ಬಿಟ್ಟು ಕೊಡಲು ಪ್ರಕಾಶ್ ಹುಕ್ಕೇರಿ ರೆಡಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಇರ್ತಾರಂತೆ ಉಮೇಶ್ ಕತ್ತಿ. ಆದ್ರೆ ರಮೇಶ್ ಕತ್ತಿಯನ್ನ ಮಾತ್ರ ಸೆಳೆಯಲು ತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಇದೇ ಒಂದು ಬಂಡಾಯವನ್ನ ಉಪಯೋಗ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಸೊ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರ ಅಸಮಾಧಾನವನ್ನ ತಣಿಸುವ ನಿಟ್ಟಿನಲ್ಲಿ ಏನೆಲ್ಲ ಆಗ್ತಾ ಇದೆ ಬಿಜೆಪಿಲಿ, ಅದರಲ್ಲೂ ಎಸ್ಪೆಷಲಿ ಯಡಿಯೂರಪ್ಪನವ್ರು ಏನೆಲ್ಲ ತಂತ್ರ ಮಾಡ್ತಾ ಇದ್ದಾರೆ ಅಂತ? ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ರಮೇಶ್ ಕತ್ತಿಗೆ ನೀಡಲಾಗ್ತದೆ ಅಂತ ಹೇಳಿ ಎಲ್ಲರೂ ಭಾವಿಸಿದ್ರು. ಈ ಸಂಬಂಧಪಟ್ಟಾಗೆ ಕೂಡ ಉಮೇಶ್ ಕತ್ತಿ ಕೂಡ ನಂಬಿದ್ರು ಮತ್ತು ಯಡಿಯೂರಪ್ಪನವರ ನಿವಾಸಕ್ಕೆ ಕಳೆದ ಒಂದು ವಾರದಿಂದ ಎಡತಾಕಿದ್ರು. ಕೊನೆ ಗಳಿಗೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಅವರಿಗೆ ದೊಡ್ಡ ಮಟ್ಟದ ನಿರಾಶೆಯನ್ನ ಮಾಡಿದ್ದಾರೆ. ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತಹ ಬಿಜೆಪಿಯ ಹಿರಿಯ ಶಾಸಕ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರು ಬಿಜೆಪಿ ವಿರುದ್ಧ ತಿರುಗಿ ಬೀಳುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಪೃಥ್ವಿರಾಜ್ ಈಗಾಗಲೇ ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನು ಕೂಡ ಕೊಟ್ಟಿದೆ. ಆದ್ರೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲೇ ಇರಲು ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಅಲ್ಲದೆ ಈ ಬಾರಿಯ ಲೋಕಸಭೆ ಚುನಾವಣೆಗೆ ನಿಲ್ಲಲು ಕೂಡ ಅವರು ಮನಸ್ಸು ಮಾಡಿರಲಿಲ್ಲ. ಹಾಗಾಗಿ ಇದೀಗ ರಮೇಶ್ ಕತ್ತಿಯವರಿಗೆ ಟಿಕೆಟ್ ತಪ್ಪಿದ್ರಿಂದ ಒಂದು ವೇಳೆ ರಮೇಶ್ ಕತ್ತಿ ಅವರು ಬಿಜೆಪಿಗೆ ಕಾಂಗ್ರೆಸ್ಗೆ ಬಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಟಿಕೆಟ್ ಅನ್ನ ಅಂದ್ರೆ ತಮಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ ಅನ್ನ ರಮೇಶ್ ಕತ್ತಿ ಅವರಿಗೆ ದಾರಿ ಎರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಾಗ ಈಗ
ಮಾತುಕತೆ ನಡೆದಿರುವಂತದ್ದು. ಎಲ್ಲೊಂದ್ ಕಡೆ ಪ್ರಕಾಶ್ ಹುಕ್ಕೇರಿ ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಹಾಗಾಗಿ ಈಗಾಗಲೇ ಏಪ್ರಿಲ್ 3ರ ಗಡುವನ್ನ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರು ರಾಜ್ಯ ಬಿಜೆಪಿಗೆ ನೀಡಿದ್ದಾರೆ. ಹಾಗಾಗಿ ಆ ಗಡುವು ಮೀರಿದ್ರೆ ರಮೇಶ್ ಕತ್ತಿ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದಲೇ ಕ್ಯಾಂಡಿಡೇಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇದೀಗ ಚಿಕ್ಕೋಡಿ ಸದಲಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಬೀದಿಗೆ ಬಂದಿರುವಂತದ್ದು. ಈ ಬಂಡಾಯದ ಲಾಭವನ್ನು ಪಡೆಯಲು ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ನಡೆಸಿದೆ. ಇದಕ್ಕಾಗಿ ಈಗಾಗಲೇ ಒಳಗಿಂದೊಳಗೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.